ಮಾರ್ಚ್ 11ಕ್ಕೆ ಕರ್ನಾಟಕ ಬಾರ್ ಕೌನ್ಸಿಲ್ಗೆ ಎಲೆಕ್ಷನ್ ಹಿನ್ನೆಲೆ ಮತದಾನ ಪ್ರಕ್ರಿಯೆ ಸಂಬಂಧ ಪ್ರತ್ಯೇಕ ಬ್ಯಾಲೆಟ್ ಪೇಪರ್ಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಮನವಿ ತಿರಸ್ಕರಿಸಿ ಹೈ ಪವರ್ ಕಮಿಟಿ ನೇಮಕ ಮಾಡಿದೆ ಈಗ ಸುಪ್ರೀಂ ಕೋರ್ಟ್. ಮಾರ್ಚ್ 11ಕ್ಕೆ ಕರ್ನಾಟಕ ಬಾರ್ ಕೌನ್ಸಿಲ್ಗೆ ಎಲೆಕ್ಷನ್ ಇರುವಂತಹ ಹಿನ್ನೆಲೆಯಲ್ಲಿ ಮತದಾನ ಪ್ರಕ್ರಿಯೆ ಸಂಬಂಧ ಪ್ರತ್ಯೇಕ ಬ್ಯಾಲೆಟ್ ಪೇಪರ್ಗೆ ಮನವಿಯನ್ನ ಸಲ್ಲಿಸಲಾಗಿತ್ತು. ಬಟ್ ಮನವಿ ತಿರಸ್ಕರಿಸಿ ಹೈ ಪವರ್ ಕಮಿಟಿ ನೇಮಕ ಮಾಡಿದೆ ಸುಪ್ರೀಂ ಕೋರ್ಟ್. ಆಲ್ಫಾಬೆಟ್ ವೈಸ್ ಅಭ್ಯರ್ಥಿಗಳ ಲಿಸ್ಟ್ ಮಾಡಿದ್ದಾರೆ ಹೈ ಪವರ್ ಕಮಿಟಿ ಅವರು. ಮತದಾರರು 23 ಅಭ್ಯರ್ಥಿಗಳಿಗೆ ವೋಟ್ ಮಾಡಬಹುದು. ಮೊದಲ ಅಭ್ಯರ್ಥಿಗೆ 1 ಅಂತ ಸೂಚಿಸಿದ್ರೆ ಎರಡನೇ ಅಭ್ಯರ್ಥಿಗೆ 2 ಅಂತಲೇ ನಮೂದಿಸಬೇಕು. ಇದನ್ನ ಪಾಲನೆ ಮಾಡದಿದ್ರೆ ಮತ ತಿರಸ್ಕಾರ ಆಗಲಿದೆ. ಸೊ ಗ್ಯಾರಂಟಿ ನ್ಯೂಸ್ಗೆ ವಕೀಲರಾಗಿರುವಂತಹ ಜ್ಯೋತಿ ಎಂ ಮರಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲರಿಗೂ ಇದು ಮೊದಲು ನಾವು ಕೂಡ ಒಂದು ಐಎನ ಹಾಕಿದ್ವಿ. ನಮ್ಮ ಇದು ಸಪ್ರೇಟ್ ಬ್ಯಾಲೆಟ್ ಬೇಕು ನಮಗೆ ಸಪ್ರೇಟ್ ಕಂಟೆಸ್ಟ್ ಮಾಡೋಕ್ಕೆ. ಯಾಕಂದರೆ ಇದರಲ್ಲಿ ಮಿಕ್ಸ್ ಆದಾಗ ನಮಗೆ ಸರಿಯಾದ ಜಸ್ಟಿಸ್ ಸಿಗದೇ ಇರ್ಬೋದು ಅಂತ ನಮ್ಮದೊಂದು ಯೋಚನೆ ಇತ್ತು. ಬಟ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಡಿಸ್ಪೋಸ್ಡ್ ದ ಐಎ and given liberty to high power committee, and high power committee has now published the final list in accordance with alphabetic way. ಅಂದರೆ ಎ ಎಲ್ಲಿ ಅಮರ್ನಾಥು ಅಥವಾ ಅಭಿಷೇಕು ಅಥವಾ ಆರಾಧ್ಯ ಹೀಗೆ ಯಾರೇ ಬರಲಿ ಮೇಲ್ ಆರ್ ಫಿಮೇಲ್ ಇನ್ ಅಕಾರ್ಡೆನ್ಸ್ ವಿತ್ ಆಲ್ಫಾಬೆಟ್ ವೈಸ್ ಲಿಸ್ಟ್ನ ಪಬ್ಲಿಷ್ ಮಾಡಿದ್ದಾರೆ. ಹೀಗಾಗಿ ಯಾವುದೇ ಸಮಸ್ಯೆ ಇಲ್ಲ. ಬಟ್ ಒಂದು ಕನ್ಫ್ಯೂಷನ್ ಏನಿದೆ ಅಂದರೆ ಸಿಂಗಲ್ ಬ್ಯಾಲೆಟ್ ಆಗಿರೋದ್ರಿಂದ, ಈಗ ವುಮನ್ ರಿಸರ್ವೇಷನ್ ಇರೋದ್ರಿಂದ ಕೆಲವರಿಗೆ ಕನ್ಫ್ಯೂಷನ್. ನಾವು ಒಬ್ಬರಿಗೆ ವುಮನ್ಗೆ 1 ಅಂತ ಹಾಕ್ತೀವಿ, ಇನ್ನೊಬ್ಬರಿಗೆ ಮೇಲ್ಗೆ 1 ಅಂತ ಹಾಕ್ತೀವಿ. ಆ ಥರ ಯಾವುದೇ ತಪ್ಪುಗಳು ಆಗಬಾರ್ದು. ನೀವು ಯಾರಿಗೆ ವೋಟ್ ಹಾಕಿ, ನಿಮ್ಮ ಅಭ್ಯರ್ಥಿಗೆ ವೋಟ್ ಹಾಕೋದಾದರೆ ಅವರಿಗೆ ಫಸ್ಟ್ ಯಾರಿಗೆ 1 ಹಾಕ್ತಿರಲ್ಲ ಸೆಕೆಂಡ್ ಅಂತಲೇ ಹಾಕಬೇಕು. ನಿಮಗೆ 1 to 23ವರೆಗೂ ವೋಟ್ ಹಾಕೋಕ್ಕೆ ಪವರ್ ಇದೆ. ಸೊ 1 ಇನ್ನೊಂದು ಕಡೆ ಫೀಮೇಲ್ಗೆ 1 ಅಂತ ಹಾಕಿದ್ರೆ ಆ ವೋಟು ವ್ಯಾಲಿಡ್ ಆಗಲ್ಲ, ಅದು ಡಿಸ್ಕ್ವಾಲಿಫೈ ಆಗುತ್ತೆ. ಅದನ್ನು ಎಲ್ಲರೂ ಗಮನದಲ್ಲಿ ಇಟ್ಕೋಬೇಕು.